ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ನಾನಿವಾಗ ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ನಾನು ನನ್ನದು ಟಿಪ್ಸನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರಷ್ಟು ಜನರಿಗೆ ಗೊತ್ತಿರುತ್ತೆ ಈ ಟಿಪ್ಸ್, ಇನ್ನು ಕೆಲವರಿಗೆ ಗೊತ್ತಿರೋದಿಲ್ಲ. ಗೊತ್ತಿಲ್ಲದೆ ಇರೋರಿಗೆ ಖಂಡಿತ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೊಂದ್ಸಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ ಮೇಲೆ ಆಲ್ ಅನ್ನೋಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ಪ್ರತಿಯೊಂದು ವೀಡಿಯೋಸ್ಗಳ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ತಲುಪ್ತದೆ. ಸೊ ಬನ್ನಿ ಹಾಗಾದರೆ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ಅನ್ನ ಉದುರುದ್ರಾಗಿ ಬರಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋದನ್ನು ಒಂದು ಸಿಂಪಲ್ ಟಿಪ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವೈಟ್ ರೈಸ್, ಬೆಂಗಳೂರಲ್ಲಿರೋರು ಅಂತ ಹೆಚ್ಚಾಗಿ ಏನು ಮಾಡ್ತಾರೆ, ವೈಟ್ ರೈಸ್ ಮಾಡ್ತಾರೆ ಆಫ್ಟರ್ನೂನು, ಹಾಗೆ ಕೆಲವರು ನೈಟ್ ಟೈಮಲ್ಲೂ ಕೂಡ ಮಾಡ್ತಾರೆ, ಇನ್ನು ಕೆಲವರು ಚಪಾತಿ ಏನಾದರೂ ಮಾಡ್ತಾರೆ. ಬಟ್ ಏನಾಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ವಿಜುವಲ್ ಹಾಕ್ಸ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಒಂಥರ ಮುದ್ದೆ ಅಂತ ಹೇಳ್ತಾರಲ್ಲ, ಆ ಥರ ಆಗುತ್ತೆ. ಸೊ ಈ ರೀತಿ ಆಗದ ಹಾಗೆ ಉದುರುದರಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನೋಡ್ಕೊಂಬರೋಣ. ತುಂಬಾ ಸಿಂಪಲ್ ಆಗಿರುತ್ತೆ ಟಿಪ್ಸ್, ಖಂಡಿತವಾಗ್ಲೂ ಇದು ಯೂಸ್ ಆಗುತ್ತೆ. ಸೊ ನಿಮಗೆ ನಾನು ತೋರಿಸ್ತೀನಿ, ವಿಡಿಯೋನೇ ಮಾಡಿದ್ದೀನಿ, ತೋರಿಸ್ತೀನಿ. ಸೊ ಅಡುಗೆ ಮಾಡೋಂಥ ಹೆಣ್ಮಕ್ಳಿಗೆ ಅಂತೂ ನಿಜವಾಗ್ಲೂ ಯೂಸ್ ಆಗುತ್ತೆ. ಅಂದರೆ ಹೆಚ್ಚಾಗಿ ಹೆಣ್ಮಕ್ಳೇ ಅಡುಗೆ ಮಾಡೋಂಥದ್ದಲ್ವ. ಸೊ ಹಾಗಾಗಿ ಖಂಡಿತವಾಗ್ಲೂ ಇದೊಂದು ಕಿಚನ್ ಅಡುಗೆ ಮಾಡೋರಿಗೆ ಅಂತಲೇ ಹೇಳ್ಬೋದು. ಸೊ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿದೆ. ಅಂದರೆ ನನಗೆ ಫುಲ್ ಹೆಡ್ಡೇಕ್, ಬೆಳಗ್ಗೆಯಿಂದ ಫುಲ್ ಹೆಡ್ಡೇಕ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಿಮಗೆ ಗೊತ್ತಲ್ವ, ಯಾವ ಕಾಯಿಲೆ ಬಂದರೂ ಅಷ್ಟೇ ತಡ್ಕೊಳಕ್ಕಾಗಲ್ಲ. ಅದರಲ್ಲೂ ಕೂಡ ತಲೆನೋವು ಬಂದರೂ ಅಷ್ಟೇ, ಏನು ಕಾಯಿಲೆ ಬಂದರೂ. ಬಟ್ ನಮಗೆ ಒಂದೊಂದು ಬಂದಾಗ ಏನಾಗುತ್ತೆ, ಯಪ್ಪ ಇದೆಷ್ಟು ನೋವಿರುತ್ತೆ, ಎಷ್ಟು ಜೋರಿರುತ್ತೆ ಅಂತ ಅನಿಸುತ್ತೆ. ಬಟ್ ಹೆಡ್ಡೇಕ್ ಬಂದುಬಿಟ್ಟು ಫುಲ್ ಡೇನೇ ಒಂಥರ ಇದಾಗೋಗಿದೆ, ಆಫ್ ಆಗೋಗಿದೆ. ಸೊ ಹಾಗಾಗಿ ನೋಡೋಣ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅನ್ನ ಉದುರೋದರಾಗಿ ಬರಬೇಕು ಅಂದರೆ ನಾವು ಏನು ಟಿಪ್ಸನ್ನು ಫಾಲೋ ಮಾಡಬೇಕು, ತುಂಬಾ ಸಿಂಪಲ್, ಎಲ್ಲರ ಮನೇಲಿ ಸಿಗುವಂಥದ್ದೇ ಇದು. ಇವಾಗ ನಾನು ರೈಸನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ 2 ಗ್ಲಾಸಷ್ಟು, ಇದರಲ್ಲಿ ಈ ಲೋಟದಲ್ಲಿ ನಾನು ಅಕ್ಕಿ ತಗೊಂಡ್ರೆ 4 ಗ್ಲಾಸ್ನಷ್ಟು ಇಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಬೇಯಿಸಬೇಕು ಅಂದರೆ 1 ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಇದು ಕೋಕೋನಟ್ ಆಯಿಲ್. ಇವಾಗ ರೈಸ್ ಮಾಡಿ ಇದು ನೀರು ಹಾಕಿದ ಮೇಲೆ ನಾವಿಲ್ಲಿ ಇದಕ್ಕೆ ಏನು ಹಾಕಬೇಕು ಅಂದರೆ ಕೋಕೋನಟ್ ಆಯಿಲನ್ನು ಹಾಕಬೇಕು. ಇಲ್ಲಿ ಮುಚ್ಚಿಡಬೇಕು. ಆಮೇಲೆ ಕೋಕೋನಟ್ ಆಯಿಲನ್ನು ಹಾಕಿದ್ಮೇಲೆ 1 ಗ್ಲಾಸಷ್ಟು ರೈಸ್ ತಗೊಂಡ್ರೆ ಅದರ ಅರ್ಧ, ನೆಕ್ಸ್ಟ್ ಇವಾಗ 1ಗೆ 2 ಗ್ಲಾಸ್ಗೆ 4 ಆ ರೀತಿ ನೀರು ಹಾಕ್ಕೊಂಡು ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು, ಅಂದರೆ ಚಿಕ್ಕ ಏನು ಸ್ಪೂನ್ ಇದೆ ಅಲ್ವಾ, ಅದರಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಥವಾ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋನಟ್ ಆಯಿಲ್ ಏನಿದೆ ನೋಡಿ, ಅದನ್ನು ಹಾಕ್ಕೊಂಡು ಮುಚ್ಚಿಟ್ಟು ವಿಜಿಲ್ ಕೂಗಿಸಿದ್ರೆ ಏನಾಗುತ್ತೆ, ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ಉದುರುದ್ರಾಗಿ ಬರುತ್ತೆ ರೈಸು. ಇವಾಗ ನೀವು ಪಲಾವ್ ಮಾಡಿ ಆವಾಗಲೂ ಕೂಡ ಅಷ್ಟೇ ತುಂಬಾ ಉದುರುದ್ರಾಗಿ ಬರುತ್ತೆ. ನಮಗೇನು ಅಂದರೆ ಉದುರುದ್ರಾಗಿ ಬಂದರೆ ರೈಸು ನೋಡೋಕ್ಕೂ ಕೂಡ ಚೆನ್ನಾಗಾಗುತ್ತೆ. ಆವಾಗ ಸ್ವಲ್ಪ ಊಟ ಮಾಡೋಕ್ಕೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಚೆನ್ನಾಗಾಗುತ್ತೆ ಅಲ್ವಾ. ಆ ಥರ ಈ ಸೊಸೈಟಿ ಅಕ್ಕಿಯಲ್ಲೆಲ್ಲ ಅನ್ನ ಮಾಡಿದಾಗ ಆಗುತ್ತಲ್ವ, ಆ ರೀತಿ ಆದರೆ ನಿಜವಾಗ್ಲೂ ಥರ ತಿನ್ನೋಕ್ಕೆ ಕೂಡ ಮನಸ್ಸೇ ಬರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಈ ಟಿಪ್ಸನ್ನು ಫಾಲೋ ಮಾಡಿ. ನಿಮ್ಮ ಮನೇಲಿ ಕೋಕೋನಟ್ ಆಯಿಲ್ ಇಲ್ಲ ಅಂದರೆ ಸ್ವಲ್ಪ ಬೇಕಾದರೆ ಸನ್ಫ್ಲವರ್ ಆಯಿಲನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಹೆಲ್ತ್ ದೃಷ್ಟಿಯಿಂದ ಕೋಕೋನಟ್ ಆಯಿಲ್ ತುಂಬಾ ಒಳ್ಳೆಯದು. ಕೋಕೋನಟ್ ಆಯಿಲನ್ನು ನೀವು ಪ್ರತಿಯೊಂದು ಅಡುಗೆಗೆ ಯೂಸ್ ಮಾಡಿದ್ರೆ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಕೂಡ ನೀವು ಏನಾದರೂ ಮಿಲ್ಲಲ್ಲಿ ಏನಾದ್ರು ಮಾಡಿಸ್ತಾ ಇದ್ದೀರಾ, ಅದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ತುಂಬಾ ಒಳ್ಳೆಯದು. ಸೊ ಸನ್ಫ್ಲವರ್ ಆಯಿಲ್ಗಿಂತ ಕೋಕೋನಟ್ ಆಯಿಲ್ ಏನಿದೆ ನೋಡಿ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಸೊ ಕೆಲವರು ಏನು ಮಾಡ್ತಾರೆ, ಅದರಲ್ಲೇ ಏನು ಮಾಡ್ತಾರೆ, ಹಪ್ಪಳ ಕಾಯಿಸೋದು ಎಲ್ಲ ಕೂಡ ಮಾಡ್ತಾರೆ. ತುಂಬ ಒಳ್ಳೆಯದು ತೆಂಗಿನ ಎಣ್ಣೆ. ಸೊ ಅವಾಗಿಂದಲೂ ಕೂಡ ಯೂಸ್ ಮಾಡ್ತಾ ಬಂದಿದ್ದೀವಿ ಅಲ್ವಾ. ಸೊ ತೆಂಗಿನ ಎಣ್ಣೆನ ಇಲ್ಲ ಅಂದರೆ ನೀವು ಬೇಕಾದರೆ ಸನ್ಫ್ಲವರ್ ಆಯಿಲನ್ನು ಕೂಡ ಸ್ವಲ್ಪ 1 ಲಿಟಲ್ ಡ್ರಾಪ್ ಅಷ್ಟು ಹಾಕೊಬೋದು. ಸೊ ಇದನ್ನು ನೀವು ಹಾಕಿ ಮಾಡಿದ್ರೆ ರೈಸ್ ಖಂಡಿತ ಉದುರುದ್ರಾಗಿ ಬರುತ್ತೆ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋಸ್ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ